ಪುನರ್ಮನನ ಹಾಳೆ 12 ತ್ರಿಭುಜ ಮತ್ತು ಅದರ ಗುಣಗಳು. ಪ್ರಶ್ನೆ 1. ಇಲ್ಲಿ ತ್ರಿಭುಜಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಬಿಟ್ಟ ಸ್ಥಳಗಳಲ್ಲಿ ನೀಡಲಾಗಿದೆ. ಪ್ರಶ್ನೆ 2. ಕೆಳಗೆ ನೀಡಿರುವ ತ್ರಿಭುಜದಲ್ಲಿ ಇವುಗಳನ್ನು ಹೆಸರಿಸಿರಿ. ಶೃಂಗಗಳು, ಬಾಹುಗಳು ಮತ್ತು ಕೋನಗಳನ್ನು ಹೆಸರಿಸಿದ್ದಾರೆ, ಅವುಗಳನ್ನು ತಿಳಿಸಬೇಕು. ಪ್ರಶ್ನೆ 3. ಈ ಕೆಳಗಿನ ತ್ರಿಭುಜಗಳ ವಿಧಗಳನ್ನು ಹೆಸರಿಸಿರಿ. ಚಿತ್ರಗಳನ್ನು ನೋಡಿ ಅದು ಯಾವ ತ್ರಿಭುಜ ಎಂಬುದನ್ನು ಹೆಸರಿಸಲಾಗಿದೆ. ಪ್ರಶ್ನೆ 4. ಬಿಟ್ಟ ಸ್ಥಳಗಳನ್ನು ತುಂಬಿರಿ. ತ್ರಿಭುಜದ ಗುಣಲಕ್ಷಣಗಳಿಗೆ ಸಂಬಂಧಿಸಿದಂಥ 4 ಬಿಟ್ಟ ಸ್ಥಳಗಳನ್ನು ನೀಡಲಾಗಿದೆ, ಅವುಗಳನ್ನು ಸರಿಯಾದ ಉತ್ತರದಿಂದ ತುಂಬಲಾಗಿದೆ. ಇಲ್ಲಿ ಈ ಕೆಳಗಿನವುಗಳಲ್ಲಿ ಅಳತೆ ಮಾಡಿ ತ್ರಿಭುಜದ ವಿಧಗಳನ್ನು ಹೆಸರಿಸು ಅಂತ ಹೇಳಿದ್ದಾರೆ. ಅದಕ್ಕೆ ಸಂಬಂಧಿಸಿದಂತೆ ಆ ತ್ರಿಭುಜಗಳನ್ನು ಅಳತೆ ಮಾಡಿ ಬಾಹುಗಳ ಅಳತೆ, ಕೋನಗಳ ಅಳತೆ ಮತ್ತು ಆ ತ್ರಿಭುಜದ ವಿಧವನ್ನು ಕಾಲಮ್ಗಳಲ್ಲಿ ತುಂಬಲಾಗಿದೆ. ನಂತರ ಪುನರ್ಮನನ ಹಾಳೆ 13 ಪರಿಮಾಣಗಳ ಹೋಲಿಕೆ 1. ಪ್ರಶ್ನೆ 1. ಕೊಟ್ಟಿರುವ ಚಿತ್ರಗಳಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ ಅಂತ ಹೇಳಿದ್ದಾರೆ. ಈ 4 ಸಮಸ್ಯೆಗಳಿಗೆ ಇಲ್ಲಿ ಉತ್ತರಗಳನ್ನು ನೀಡಲಾಗಿದೆ. ಪ್ರಶ್ನೆ 2. ಕೊಟ್ಟಿರುವ ಚಿತ್ರಗಳಲ್ಲಿ ಬಣ್ಣ ಹಚ್ಚಿರುವ ಭಾಗಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ ಎಂದು ಕೇಳಿದ್ದಾರೆ. ಅದಕ್ಕೆ ತಕ್ಕಂತೆ ಆ ಚಿತ್ರಗಳನ್ನು ಬಣ್ಣ ಹಚ್ಚಿದ ಭಾಗವನ್ನು ದಶಮಾಂಶ ರೂಪಕ್ಕೆ ಬರೆಯಲಾಗಿದೆ. ಪ್ರಶ್ನೆ 3. ಈ ಕೆಳಗಿನ ಭಿನ್ನರಾಶಿಗಳನ್ನು ದಶಮಾಂಶ ರೂಪದಲ್ಲಿ ಬರೆಯಿರಿ. ಇಲ್ಲಿ ಕೋಷ್ಟಕವನ್ನು ನೀಡಿದ್ದಾರೆ. ಒಂದು ಕಡೆ ಭಿನ್ನರಾಶಿಗಳನ್ನು ಕೊಟ್ಟಿದ್ದಾರೆ, ಅವುಗಳನ್ನು ದಶಮಾಂಶ ರೂಪಕ್ಕೆ ಪರಿವರ್ತಿಸಿ ಅದರ ಪಕ್ಕದಲ್ಲಿರುವ ಕಾಲಮ್ನಲ್ಲಿ ನೀಡಲಾಗಿದೆ. ಪ್ರಶ್ನೆ 4. ಈ ಕೆಳಗಿನ ದಶಮಾಂಶಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಿರಿ. ಇಲ್ಲಿ ದಶಮಾಂಶವನ್ನು ನೀಡಿದ್ದಾರೆ ಕೋಷ್ಟಕದಲ್ಲಿ. ನಂತರ ಅದನ್ನು ನಾವು ಏನು ಮಾಡಬೇಕು, ಭಿನ್ನರಾಶಿಯಲ್ಲಿ ಪರಿವರ್ತಿಸಿ ಬರೆಯಬೇಕು. ಅದನ್ನು ಇಲ್ಲಿ ಪರಿವರ್ತಿಸಿ ಬರೆದು ತಿಳಿಸಲಾಗಿದೆ. ಪುನರ್ಮನನ ಹಾಳೆ 14 ಪರಿಮಾಣಗಳ ಹೋಲಿಕೆ 2. ಪ್ರಶ್ನೆ 1. ಈ ಕೆಳಗಿನ ಅನುಪಾತಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆದು ಕನಿಷ್ಠ ರೂಪಕ್ಕೆ ತನ್ನಿ. ಇಲ್ಲಿ ಅನುಪಾತವನ್ನು ನೀಡಿದ್ದಾರೆ, ಅದನ್ನು ಆ ಭಿನ್ನರಾಶಿ ರೂಪಕ್ಕೆ ಪರಿವರ್ತಿಸಿ ನಂತರ ಅದನ್ನು ಕನಿಷ್ಠ ರೂಪಕ್ಕೆ ಬರೆದು ನೀಡಲಾಗಿದೆ. ನಂತರ ಇಲ್ಲೊಂದು ಸ್ತಂಭಾಲೇಖ ನಕ್ಷೆಯನ್ನು ಕೊಟ್ಟಿದ್ದಾರೆ. ಆ ಸ್ತಂಭಾಲೇಖ ನಕ್ಷೆಯನ್ನು ನೋಡಿ ಅದಕ್ಕೆ ಸಂಬಂಧಿಸಿದಂತೆ ಕೇಳಿರುವ ಪ್ರಶ್ನೆಗಳಿಗೆ ಅನುಪಾತದಲ್ಲಿ ಉತ್ತರವನ್ನು ನೀಡಲಾಗಿದೆ. ಪ್ರಶ್ನೆ 3. ಕೆಳಗಿನ ಪರಿಮಾಣಗಳನ್ನು ಅನುಪಾತದ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಹೇಳಿದ್ದಾರೆ. ಈ ಕೊಟ್ಟಿರುವ ಪರಿಮಾಣಗಳನ್ನು ಅನುಪಾತದ ರೂಪದಲ್ಲಿ ವ್ಯಕ್ತಪಡಿಸಿ ನೀಡಲಾಗಿದೆ. ಪ್ರಶ್ನೆ 4. ಕೆಳಗೆ ನೀಡಿರುವ ಅನುಪಾತಗಳನ್ನು ಭಿನ್ನರಾಶಿ ರೂಪ ಮತ್ತು ದಶಮಾಂಶ ರೂಪದಲ್ಲಿ ಬರೆಯಿರಿ ಎಂದು ತಿಳಿಸಿದ್ದಾರೆ. ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಅದಕ್ಕೆ ತಕ್ಕಂತೆ ಅನುಪಾತವನ್ನು ಮೊದಲು ಭಿನ್ನರಾಶಿಯಲ್ಲಿ ನಂತರ ಅದನ್ನು ದಶಮಾಂಶದಲ್ಲಿ ಪರಿವರ್ತಿಸಿ ನೀಡಲಾಗಿದೆ. ಪುನರ್ಮನನ ಹಾಳೆ 15 ಭಾಗಲಬ್ಧ ಸಂಖ್ಯೆಗಳು 1. ಸಮಾನ ಭಿನ್ನರಾಶಿಗಳು. ಇಲ್ಲಿ ಚಿತ್ರಗಳನ್ನು ನೋಡಿದ್ದಾರೆ. ಆ ಚಿತ್ರಕ್ಕೆ ತಕ್ಕಂತೆ ಬಣ್ಣ ಹಚ್ಚಿದ ಭಾಗವನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯಲಾಗಿದೆ. ಅವು ಎಲ್ಲ ಭಿನ್ನರಾಶಿಗಳು ಸಮಾನ ಭಾಗವನ್ನು ಸೂಚಿಸುತ್ತವೆ. ಅದೇ ರೀತಿ ಇಲ್ಲಿ ಮತ್ತೊಂದು ಚಿತ್ರದಲ್ಲಿ, ವೃತ್ತಾಕಾರದ ಚಿತ್ರದಲ್ಲಿಯೂ ಸಹ ಸಮಾನ ಭಿನ್ನರಾಶಿಗಳನ್ನು ಗುರುತಿಸುವ ಭಿನ್ನರಾಶಿಗಳನ್ನು ತಿಳಿಸಿದ್ದಾರೆ. ನಂತರ ಇಲ್ಲಿ ಸಮಾನ ಭಿನ್ನರಾಶಿಗಳನ್ನು ಕಂಡುಹಿಡಿಯಲು ಓರೆ ಗುಣಾಕಾರ ಮಾಡಿದಾಗ ಒಂದೇ ಸಂಖ್ಯೆ ಬಂದರೆ ಅವು ಎರಡೂ ಭಿನ್ನರಾಶಿಗಳು ಸಮಾನ ಭಿನ್ನರಾಶಿಗಳು ಅಂತಕ್ಕಂಥದ್ದನ್ನು ತಿಳಿದುಕೋಬೇಕಾಗಿದೆ. ಅದನ್ನು ಇಲ್ಲಿ ಪ್ರಶ್ನೆಯಿಂದ ಕೇಳಿ ಬರೆಯಲಾಗಿದೆ. ಪ್ರಶ್ನೆ 4. ಕೆಳಗಿನ ಕೋಷ್ಟಕದಲ್ಲಿ ಬಿಟ್ಟ ಜಾಗಗಳನ್ನು ಬರೆಯಿರಿ ಅಂತ ಹೇಳ್ತಾರೆ. ಇವು ಸಮಾನ ಭಿನ್ನರಾಶಿಗೆ ಸಂಬಂಧಿಸಿದ ಸಮಸ್ಯೆಗಳಾಗಿದ್ದು ಅವುಗಳಲ್ಲಿ ಅಂಶ ಮತ್ತು ಛೇದವನ್ನು ಒಂದೇ ಸಂಖ್ಯೆಯಿಂದ ಗುಣಿಸಿದಾಗ ಸಮಾನ ಭಿನ್ನರಾಶಿಗಳು ಬಂದಿವೆ. ಅವುಗಳನ್ನು ಆ ಮುಂದಿನ ಕಾಲಮ್ನಲ್ಲಿ ಬರೆಯಲಾಗಿದೆ. ಪುನರ್ಮನನ ಹಾಳೆ 16 ಭಾಗಲಬ್ಧ ಸಂಖ್ಯೆಗಳು 2. ಇಲ್ಲಿ ಕೆಲವೊಂದು ಭಿನ್ನರಾಶಿಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಆ ಭಿನ್ನರಾಶಿಗಳನ್ನು ದಶಮಾಂಶಕ್ಕೆ ಪರಿವರ್ತಿಸುವುದು ಮತ್ತು ತೂಕಗಳನ್ನು ಭಿನ್ನರಾಶಿ ರೂಪದಲ್ಲಿ ಬರೆಯುವುದನ್ನು
ಪ್ರಶ್ನೆಗಳನ್ನು ಕೇಳಿದ್ದಾರೆ. ಅವುಗಳಿಗೆ ಸಂಬಂಧಿಸಿದಂತೆ ಪರಿವರ್ತಿಸಿ ಬರೆದು ತಿಳಿಸಲಾಗಿದೆ. ಕೊಟ್ಟಿರುವ ದಶಮಾಂಶಗಳನ್ನು ಸಾಮಾನ್ಯ ಭಿನ್ನರಾಶಿಗಳಾಗಿ ಪರಿವರ್ತಿಸಿರಿ. ದಶಮಾಂಶವನ್ನು ಮತ್ತೆ ಭಿನ್ನರಾಶಿ ಮಾಡೋದನ್ನು ಇಲ್ಲಿ ಉದಾಹರಣೆಯೊಂದಿಗೆ ತಿಳಿಸಲಾಗಿದೆ. ನಂತರ ಪ್ರಶ್ನೆ 6, ಭಿನ್ನರಾಶಿ ಮತ್ತು ದಶಮಾಂಶ ರೂಪದಲ್ಲಿ ಬರೆಯಿರಿ. ಇಲ್ಲಿ ಉದ್ದದ ಅಳತೆಗಳನ್ನು ಕೊಡಲಾಗಿದೆ. ಅವುಗಳನ್ನು ಭಿನ್ನರಾಶಿ ಮತ್ತು ದಶಮಾಂಶಗಳಲ್ಲಿ ಪರಿವರ್ತಿಸಿ ಬರೆಯಲಾಗಿದೆ. ಇನ್ನು ಕೊಟ್ಟಿರುವ ಹಣವನ್ನು ದಶಮಾಂಶ ರೂಪದಲ್ಲಿ ಬರೆಯುವ ಸಮಸ್ಯೆಗಳು 4 ಸಮಸ್ಯೆಗಳನ್ನು ಅವುಗಳನ್ನು ಬರೆದು ತಿಳಿಸಲಾಗಿದೆ. ಕೊಟ್ಟಿರುವ ಸಾಮಾನ್ಯ ಭಿನ್ನರಾಶಿಗಳನ್ನು ಏನು ಮಾಡಬೇಕು, ದಶಮಾಂಶ ರೂಪದಲ್ಲಿ ಬರೆಯುವುದನ್ನು ಇಲ್ಲಿ 4 ಸಮಸ್ಯೆಗಳನ್ನು ಬರೆಯಲಾಗಿದೆ. ಪುನರ್ಮನನ ಹಾಳೆ 17, ಸುತ್ತಳತೆ ಮತ್ತು ವಿಸ್ತೀರ್ಣ 1. ಪ್ರಶ್ನೆ 1, ನಿತ್ಯ ಜೀವನದಲ್ಲಿ ಸರಳ ಜ್ಯಾಮಿತಿಯ 2 ಆಯಾಮದ ವಿವಿಧ ಆಕೃತಿಗಳ ನೀವು ನೋಡಿರುವ ಸನ್ನಿವೇಶಗಳನ್ನು ನೆನಪಿಸಿಕೊಂಡು ಪಟ್ಟಿ ಮಾಡಿರಿ ಅಂತ ಹೇಳ್ತಾರೆ. ಯಾವ್ಯಾವ ಆಯತಾಕಾರದಲ್ಲಿದ್ದಾವೆ ಅನ್ನೋದನ್ನು ಅಥವಾ 2 ಆಯಾಮದಿದ್ದಾವೆ ಅವುಗಳನ್ನೆಲ್ಲ ಬರೆಯಲಾಗಿದೆ. ನಂತರ ಇಲ್ಲಿ ಕೊಟ್ಟಿರುವ ಆಕೃತಿಗಳ ವಿಸ್ತೀರ್ಣವನ್ನು ಮತ್ತು ಸುತ್ತಳತೆಯನ್ನು ಅಳತೆ ಮಾಡಿ ಬರೆಯಬೇಕಾಗಿದೆ. ಅದಕ್ಕೆ ಸಂಬಂಧಿಸಿದ 3 ಚಿತ್ರಗಳ ಅಳತೆಗಳನ್ನು ಇಲ್ಲಿ ನೀಡಲಾಗಿದೆ. ಪ್ರಶ್ನೆ 3, ನಿಮ್ಮ ಶಾಲೆಯಲ್ಲಿ ಲಭ್ಯವಿರುವ ವಸ್ತುಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ನೀಡಲಾಗಿದೆ. ಆ ವಸ್ತುಗಳ ಸೀಮಾರೇಖೆಯ ಉದ್ದವನ್ನು ಅಳೆದು ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಶಾಲೆಯ ವಿವಿಧ ವಸ್ತುಗಳ ಸುತ್ತಳತೆಯನ್ನು ಇಲ್ಲಿ ಕಾಲಮ್ಗಳಲ್ಲಿ ಭರ್ತಿ ಮಾಡಲಾಗಿದೆ. ಪ್ರಶ್ನೆ 4, ಚೌಕಾಕಾರದ ಒಂದು ಬಾಹು 6 ಸೆಂಟಿಮೀಟರ್ ಆಗಿದರೆ ಆ ಚೌಕಾಕಾರದ ವಿಸ್ತೀರ್ಣ ಎಷ್ಟು ಅಂತ ಕೇಳಿದ್ದಾರೆ. ಅದರ ವಿಸ್ತೀರ್ಣ 6 36 ಚದರ ಸೆಂಟಿಮೀಟರ್. ಆಯತ ಮತ್ತು ವರ್ಗದ ಸುತ್ತಳತೆ ಮತ್ತು ವಿಸ್ತೀರ್ಣದ ಸಮಸ್ಯೆಗಳನ್ನು ನೀಡಿದ್ದಾರೆ. ಆ ಎಲ್ಲ ಸಮಸ್ಯೆಗಳನ್ನು ಇಲ್ಲಿ ಬಿಡಿಸಿ ಉತ್ತರವನ್ನು ಬರೆಯಲಾಗಿದೆ. ಇಲ್ಲಿ ಪ್ರಶ್ನೆ 7ರಲ್ಲಿ ಈ ಕೆಳಗಿನ ಆಕೃತಿಯ ಸುತ್ತಳತೆ ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಈ ಕೆಳಗಿನ ಆಕೃತಿಯ ಸುತ್ತಳತೆಯನ್ನು ಅಳತೆ ಮಾಡಿ ಲೆಕ್ಕ ಹಾಕಿ ಇಲ್ಲಿ ಬರೆಯಲಾಗಿದೆ. 30 ಸೆಂಟಿಮೀಟರ್ ಸುತ್ತಳತೆ. ಇಲ್ಲಿ ಒಂದು ವಾಕ್ಯ ರೂಪದ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. ಸುತ್ತಳತೆಯನ್ನು ಕಂಡುಹಿಡಿದು ಸುತ್ತಳತೆಗೆ ಸಂಬಂಧಿಸಿದಂತೆ ಮುಂದಿನ ಪ್ರಶ್ನೆಗೆ ಇಲ್ಲಿ ಉತ್ತರವನ್ನು ಬರೆಯಲಾಗಿದೆ. ಪುನರ್ಮನನ ಹಾಳೆ 18, ಸುತ್ತಳತೆ ಮತ್ತು ವಿಸ್ತೀರ್ಣ 2. ಪ್ರಶ್ನೆ 1, ಈ ಕೆಳಗೆ ಕೊಟ್ಟಿರುವ ತ್ರಿಭುಜಗಳ ಸುತ್ತಳತೆಯನ್ನು ಕಂಡುಹಿಡಿಯಿರಿ. ಇಲ್ಲಿ 3 ತ್ರಿಭುಜಗಳ ಬಾಹುಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ಕೂಡಿಸಿದಾಗ ಇವುಗಳ ಸುತ್ತಳತೆ ಬರುತ್ತದೆ. ಅವುಗಳನ್ನು ಲೆಕ್ಕ ಹಾಕಿ ಬರೆಯಬೇಕು. ನಂತರದ ಪ್ರಶ್ನೆಯಲ್ಲಿ ಆಯತದ ಸುತ್ತಳತೆಯನ್ನು ಕಂಡುಹಿಡಿಯುವುದು. ಈ ಆಯತಗಳ ಸುತ್ತಳತೆಯನ್ನು ಇಲ್ಲಿ ಪಕ್ಕದಲ್ಲಿಯೇ ಬರೆಯಲಾಗಿದೆ. ಸಂಪೂರ್ಣವಾಗಿ 2 ಆಯತಗಳ ಸುತ್ತಳತೆಯನ್ನು ಲೆಕ್ಕ ಹಾಕಿ ಬರೆಯಲಾಗಿದೆ. ಕೆಳಗೆ ಕೊಟ್ಟಿರುವ ಆಯತಗಳ ವಿಸ್ತೀರ್ಣ ಕಂಡುಹಿಡಿಯುವುದು. ಈಗ ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಸೂತ್ರವನ್ನು ಬಳಸಿ ಇಲ್ಲಿ ಕೊಟ್ಟಿರುವ ಎಲ್ಲ ಆಯತಗಳ ವಿಸ್ತೀರ್ಣಗಳನ್ನು ಕುರಿತ ಸಮಸ್ಯೆಯನ್ನು ಬಿಡಿಸಲಾಗಿದೆ. ಕೆಳಗೆ ಕೊಟ್ಟಿರುವ ಚೌಕಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ಇಲ್ಲಿ 2 ಚೌಕಗಳನ್ನು ಕೊಟ್ಟಿದ್ದಾರೆ, ಒಂದು ಮಾದರಿಯನ್ನು ಕೊಟ್ಟಿದ್ದಾರೆ. ಅದೇ ಮಾದರಿಯಂತೆ ಕೆಳಗಿನ 2 ಚೌಕಗಳ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನು ಸೂತ್ರ ಉಪಯೋಗಿಸಿ ಬಿಡಿಸಲಾಗಿದೆ. ಪ್ರಶ್ನೆ 5, ಇಲ್ಲಿ ಒಂದು ವಾಕ್ಯ ರೂಪದ ಲೆಕ್ಕವನ್ನು ಕೊಟ್ಟಿದ್ದಾರೆ. ಒಂದು ಆಯತಾಕಾರದ ಆಟದ ಮೈದಾನದ ಉದ್ದವು 200 ಮೀಟರ್ ಮತ್ತು ಅಗಲವು 150 ಮೀಟರ್ ಇದೆ. ರಾಜುವು ಈ ಮೈದಾನದ ಸುತ್ತಲೂ ಒಂದು ಸುತ್ತು ಹಾಕಿದರೆ ಅವನು ಒಟ್ಟು ಎಷ್ಟು ಮೀಟರ್ ಸುತ್ತಿದಂತಾಗುತ್ತದೆ ಎಂದು ಪ್ರಶ್ನೆ ಕೇಳಿದರೆ ಅದಕ್ಕೆ ಸಂಬಂಧಿಸಿದಂತೆ ವಿವರವಾಗಿ ಉತ್ತರವನ್ನು ಬಿಡಿಸಲಾಗಿದೆ. ಅದೇ ಸಂಬಂಧ ವರ್ಗಾಕಾರಕ್ಕೆ ಸಂಬಂಧಿಸಿದ ಮತ್ತೊಂದು ಪ್ರಶ್ನೆಯನ್ನು ನೀಡಿದ್ದಾರೆ. 7ನೇ ಪ್ರಶ್ನೆ ಕೂಡ ಅದು ವಿಸ್ತೀರ್ಣಕ್ಕೆ ಸಂಬಂಧಿಸಿದ ಪ್ರಶ್ನೆಯಾಗಿದೆ. 8ನೇ ಸಮಸ್ಯೆ ಕೂಡ ಕೊಠಡಿಯ ವಿಸ್ತೀರ್ಣ. ಈ ಸಮಸ್ಯೆಗಳ ಉತ್ತರಗಳನ್ನು ಅಲ್ಲಿ ಸೂತ್ರ ಉಪಯೋಗಿಸಿ ಬಿಡಿಸಲಾಗಿದೆ. ಪುನರ್ಮನನ ಹಾಳೆ 19, ಬೀಜೋಕ್ತಿಗಳು 1. ಇಲ್ಲಿ ಕೆಳಗೆ ಕೊಟ್ಟಿರ್ತಕ್ಕಂಥ ಬೀಜೋಕ್ತಿಗಳಲ್ಲಿ ಚರಾಕ್ಷರ ಮತ್ತು ಸ್ಥಿರಾಂಕಗಳನ್ನು ವಿಂಗಡಿಸಿ ಬರೆಯುವ ಒಂದು ಚಟುವಟಿಕೆಯನ್ನು ನೀಡಿದ್ದಾರೆ. ಅವುಗಳನ್ನು ಬರೆಯಲಾಗಿದೆ. ಇನ್ನು ಕೊಟ್ಟಿರುವ ಬೀಜ ಪದಗಳಲ್ಲಿ ಸಜಾತಿಯ ಮತ್ತು ವಿಜಾತಿಯ ಬೀಜ ಪದಗಳನ್ನು ವಿಂಗಡಿಸಿ ಬರೆಯುವ 3 ಸಮಸ್ಯೆಗಳನ್ನು ನೀಡಿದ್ದಾರೆ. ಅವುಗಳನ್ನು ವಿಂಗಡಿಸಿ ಇಲ್ಲಿ ಬರೆಯಲಾಗಿದೆ. ಪ್ರಶ್ನೆ 3, ಕೆಳಗಿನ ಬೀಜೋಕ್ತಿಗಳಲ್ಲಿರುವ ಬೀಜ ಪದಗಳ ಸಂಖ್ಯೆಯನ್ನು ಗುರುತಿಸಿರಿ ಅಂತ ಹೇಳಿದ್ದಾರೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಬೀಜ ಪದಗಳನ್ನು ಆರಿಸಿ ಬರೆಯಲಾಗಿದೆ.
ಪ್ರಶ್ನೆ 4, ಕೆಳಗಿನ ಹೇಳಿಕೆಗಳನ್ನು ಬೀಜೋಕ್ತಿ ರೂಪದಲ್ಲಿ ಬರೆಯಿರಿ. ಈ ಹೇಳಿಕೆಯನ್ನು ಬೀಜೋಕ್ತಿ ರೂಪಕ್ಕೆ ಪರಿವರ್ತಿಸಲಾಗಿದೆ. ಅದೇ ರೀತಿ ಅದರ ವಿಲೋಮ ರೂಪ ಕೊಟ್ಟಿರುವ ಬೀಜೋಕ್ತಿಗಳನ್ನು ಏನು ಮಾಡಲಾಗಿದೆ, ಇಲ್ಲಿ ಹೇಳಿಕೆ ರೂಪದಲ್ಲಿ ಬದಲಾಯಿಸಿ ಬರೆಯುವುದು. ನಂತರ ಪ್ರಶ್ನೆ 6ರಲ್ಲಿ ಕೆಳಗಿನ ಬೀಜ ಪದಗಳಲ್ಲಿ ಸಂಖ್ಯಾ ಸಹಗುಣಕವನ್ನು ಗುರುತಿಸಿ ಬರೆ ಎಂದಿದ್ದಾರೆ. ಅವುಗಳನ್ನು ಸಹ ಇಲ್ಲಿ ಸಂಖ್ಯಾ ಸಹಗುಣಕಗಳನ್ನು ಗುರುತಿಸಿ ಬರೆಯಲಾಗಿದೆ. ಪುನರ್ಮನನ ಹಾಳೆ 20. ಬೀಜೋಕ್ತಿಗಳು 2. ಕೆಳಗಿನವುಗಳಲ್ಲಿ ಚರಾಕ್ಷರ ಮತ್ತು ಸ್ಥಿರಾಂಕಗಳನ್ನು ಗುರುತಿಸಿ ಬರೆಯಿರಿ. ಚರಾಕ್ಷರಗಳನ್ನು ಮತ್ತು ಸ್ಥಿರಾಂಕಗಳನ್ನು ವಿಂಗಡಿಸಿ ಕೆಳಗೆ ಬರೆಯಲಾಗಿದೆ. ನಂತರ ಇವುಗಳಲ್ಲಿ ಸಂಖ್ಯಾ ಸಹಗುಣಕಗಳನ್ನು ಗುರುತಿಸಿ ಬರೆಯಿರಿ. ಕೆಲವು 4 ಬೀಜೋಕ್ತಿಗಳಲ್ಲಿ ಸಂಖ್ಯಾ ಸಹಗುಣಕಗಳನ್ನು ಗುರುತಿಸಿ ಇಲ್ಲಿ ಬರೆಯಲಾಗಿದೆ. ಸಜಾತಿ ಮತ್ತು ವಿಜಾತಿ ಪದಗಳ ಗುಂಪುಗಳನ್ನು ನಂತರದ ಪ್ರಶ್ನೆಯಲ್ಲಿ ಏಕಪದ, ದ್ವಿಪದ ಮತ್ತು ತ್ರಿಪದೋಕ್ತಿಗಳನ್ನು ವಿಂಗಡಿಸಿ ಬರೆಯಲಾಗಿದೆ. ಬಿಟ್ಟ ಸ್ಥಳದ ಪ್ರಶ್ನೆಗಳನ್ನು ನೀಡಲಾಗಿದೆ. ಅವುಗಳನ್ನು ಸಹ ಇಲ್ಲಿ ಉತ್ತರಿಸಲಾಗಿದೆ. ಪುನರ್ಮನನ ಹಾಳೆ 21. ಘಾತಾಂಕಗಳು ಮತ್ತು ಘಾತಸೂಚಿಗಳು ಅಂತ ಹೇಳಿದ್ದಾರೆ. ಬಟ್ ಇಲ್ಲಿ ಕೊಟ್ಟಿರ್ತಕ್ಕಂಥವು ಎಲ್ಲ ತ್ರಿಭುಜದ ಮತ್ತು ವರ್ಗ ಸಂಖ್ಯೆಗಳನ್ನು ಕಂಡುಹಿಡಿಯುವುದು. ಅದರಿಂದ ಘಾತಾಂಕಗಳನ್ನು ಮುಂದೆ ಕಂಡುಹಿಡಿಯಲಿಕ್ಕೆ ಅನುಕೂಲ ಆಗ್ತದೆ. ಇಲ್ಲಿ ಕೊಟ್ಟಿರುವ ಸಂಖ್ಯೆಗಳು ವರ್ಗ ಸಂಖ್ಯೆಗಳನ್ನು ಯಾವ ರೀತಿ ರಚನೆ ಆಗ್ತಾವೆ ಅನ್ನೋದನ್ನು ಇಲ್ಲಿ ವಿವರವಾಗಿ ಸಮಸ್ಯೆಗಳ ರೂಪದಲ್ಲಿ ನೀಡಲಾಗಿದೆ. ಕೊಟ್ಟಿರುವ ಬೆಸ ಸಂಖ್ಯೆ ಮತ್ತು ಬೆಸ ಸಂಖ್ಯೆಗಳನ್ನು ಕೂಡಿಸಿದಾಗ ವರ್ಗ ಸಂಖ್ಯೆಗಳು ಬರುತ್ತವೆ ಎಂಬುದನ್ನು ಪಟ್ಟಿ ಮಾಡಲಾಗಿದೆ. 50ರಿಂದ 100ರವರೆಗಿನ ಸಂಖ್ಯೆಗಳ ಒಳಗೆ ತ್ರಿಭುಜ ಸಂಖ್ಯೆಗಳು ಮತ್ತು ವರ್ಗ ಸಂಖ್ಯೆಗಳು ಎಷ್ಟು ಬರ್ತವೆ ಅನ್ನೋದನ್ನು ಹುಡುಕಿ ಬರೆಯಬೇಕು. ಪುನರ್ಮನನ ಹಾಳೆ 21. ಇದು ಸಮಮಿತಿಗೆ ಸಂಬಂಧಿಸಿದ ಸಮಸ್ಯೆಗಳು. ಸಮಮಿತಿ ಆಕೃತಿಗಳನ್ನು ಗುರುತಿಸುವ ಸಮಸ್ಯೆಗಳು. ಸಮಮಿತಿ ಆಕೃತಿಗಳ ಯಾವ ರೀತಿ ಎಳಿಬೇಕು ಸಮಮಿತಿಯನ್ನು ಅನ್ನೋದನ್ನು ಚಿತ್ರಗಳ ಮೂಲಕ ಉದಾಹರಣೆ ಕೊಟ್ಟಿದ್ದಾರೆ. ಆ ಉದಾಹರಣೆಗೆ ಸಂಬಂಧಿಸಿದಂತೆ ಮುಂದಿನ ಪ್ರಶ್ನೆಗಳಿಗೆ ಉತ್ತರ ನೀಡಲಾಗಿದೆ. ಸಮಮಿತಿ ಅಕ್ಷ ಮತ್ತು ಸಮಮಿತಿ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಂಗ್ಲೀಷ್ ವರ್ಣಮಾಲೆಗಳಲ್ಲಿ ಎಲ್ಲೆಲ್ಲಿ ಸಮಮಿತಿ ಅಕ್ಷಗಳನ್ನು ಎಳೆಯಬಹುದು ಅನ್ನೋದನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಪ್ರಶ್ನೆಗಳನ್ನು ಸಹ ಕೇಳಿದ್ದಾರೆ. ಅವುಗಳಿಗೆ ಬಿಟ್ಟ ಸ್ಥಳದಲ್ಲಿ ಉತ್ತರಿಸಲಾಗಿದೆ. ಪುನರ್ಮನನ ಹಾಳೆ 23. ಘನಾಕೃತಿಗಳು. ಈ ಕೆಳಕಂಡ ಆಕೃತಿಗಳ ಹೆಸರುಗಳನ್ನು ಬರೆಯಿರಿ. ಆಯತ, ಪಂಚಭುಜ, ಚೌಕಘನ, ವೃತ್ತ, ಚೌಕ, ತ್ರಿಭುಜ, ಸಿಲಿಂಡರ್, ಆಯತಘನ, ವರ್ಗಪಾದ, ಗೋಪುರ, ಗೋಲ, ಷಡ್ಭುಜಾಕೃತಿ, ತ್ರಿಭುಜಪಾದ, ಪಟ್ಟಕ ಹೀಗೆ ಅವುಗಳನ್ನು ಬರೆದು ಗುರುತಿಸಬೇಕಾಗಿದೆ. ಇಲ್ಲಿ ಹೊಂದಿಸಿ ಬರೆಯುವುದು. ಘನಾಕೃತಿಗಳಿಗೆ ಆ ಘನಾಕೃತಿಗಳ ಆಕಾರದ ವಸ್ತುಗಳನ್ನು ಹೊಂದಿಸಿ ಬರೆಯುವ ಒಂದು ಚಟುವಟಿಕೆಯನ್ನು ನೀಡಲಾಗಿದೆ. ಅವುಗಳನ್ನು ಗೆರೆ ಎಳೆದು ಹೊಂದಿಸಲಾಗಿದೆ. ಪುನರ್ಮನನ ಹಾಳೆ 24. ಘನಾಕೃತಿಗಳು 2. ಈ ಘನಾಕೃತಿಗಳನ್ನು ಅವುಗಳ ಜಾಲಾಕೃತಿಗಳಂದ್ರೆ ಆ ಆಕೃತಿಯನ್ನು ಬಿಚ್ಚಿದ ಒಂದು ಭಾಗ. ಅದೇ ರೀತಿ ನಂತರ ಈ ಘನಾಕೃತಿಗಳಲ್ಲಿ ಶೃಂಗಗಳು, ಅಂಚುಗಳು ಮತ್ತು ಮುಖಗಳನ್ನು ಗುರುತಿಸಿ ಬರೆಯುವುದು. ಎಷ್ಟು ಮುಖಗಳಿರುತ್ತವೆ, ಶೃಂಗಗಳಿರುತ್ತವೆ ಎಂಬುದನ್ನು ಬರೆಯುವಂಥ ಆ್ಯಕ್ಟಿವಿಟಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.